ಕಾರ್ ಸೌಂಡ್ ಕೇಳ್ತಿದೆ. ಅತ್ತೆ ನೀವೇ ಮಾತಾಡ್ಬಿಡಿ. ಒಪ್ಕೋತಾನೆ ಅಂತ್ಯ? ಒಪ್ಕೊಂಡ್ರು ಒಪ್ಕೋತಾನೆ, ಒಪ್ಕೊಳ್ದೇನೂ ಇರ್ಬೋದು. ಒಪ್ಕೊಳ್ಳಿಲ್ಲ ಅಂದ್ರೆ ಶುಭ ಕಾರ್ಯ ಮಾಡಕ್ಕಾಗತ್ತಾ? ನೀವೀಗ್ಲೇ ಅವ್ನಿಗೆ ಹೇಳ್ಬಿಡಿಮ್ಮ. ಸುಶಾಂತ್ ಬಾಪ ಕೂತ್ಕೋ. ಏನಮ್ಮ ಮಾತಾಡ್ಬೇಕು, ಕೂತ್ಕೊಳ್ಳೋ. ಅಮ್ಮ ಏನಮ್ಮ ಬಂದ ತಕ್ಷಣ ಈ ನಡುವೆ ಈ ಮಾತಾಡೋದಂದ್ರೆ ಅಲರ್ಜಿ ಆಗ್ಬಿಟ್ಟಿದೆ ನನಗೆ. ನಿಧಾನವಾಗಿ ಕೇಳಿಸ್ಕೊಳ್ಳೋ ಸ್ವಲ್ಪ. ಸರಿ, ಏನಮ್ಮ ವಿಷಯ? ಮದ್ವೆ ಆಗಿ ತಿಂಗಳು ತುಂಬೋದ್ರೊಳಗೆ ಹೊಸದಾಗಿ ತಾಳಿಶಾಸ್ತ್ರ ಮಾಡ್ಬೇಕಪ್ಪ. ಶುಭ ಕಾರ್ಯನ ವೀರಣ್ಣ ಮತ್ತೆ ಅರ್ಚನನ್ ಮನೇಲಿ ಇಟ್ಕೊಂಡಿದೀವಿ. ಅಮ್ಮ, ನಾನು ಗೊತ್ತಿಲ್ಲದೆ ಕೇಳ್ತೀನಿ, ನಮ್ಮ ಮದ್ವೆನ ಸಂಪ್ರದಾಯಬದ್ಧವಾಗಿ ಮಾಡಿದ್ರಿ ತಾನೆ? ಹೌದು ಕಣಯ್ಯ, ಅದ್ರಲ್ಲಿ ಯಾವ ಕೊರತೆ ಇಲ್ದಂಗೆ ಮಾಡಿದ್ವಲ್ಲ, ಅದನ್ನ ಯಾಕೆ ಈಗ ಕೇಳ್ತಿದ್ಯಾ? ಅಲ್ಲಲ್ಲ, ಯಾಕೆ ಕೇಳ್ತಿದ್ದೀನಿ ಅಂದ್ರೆ, ಅಲ್ಲ ಅವತ್ತು ನಕ್ಷತ್ರ ಮುಹೂರ್ತ ಎಲ್ಲ ಚೆನ್ನಾಗಿತ್ತಾನೆ? ಅಲ್ಲ, ನೀವೆಲ್ಲ ಅದನ್ನ ನೋಡಿತಾನೆ ಮಾಡಿದ್ರಿ? ಹೂ ಕಣಪ್ಪ ಸುಶಾಂತ್, ಅದನ್ನೆಲ್ಲ ಕರೆಕ್ಟಾಗಿ ನೋಡಿತಾನೆ ಮದ್ವೆ ಮಾಡಿರೋದು. ಒಂದ್ಸಲ ಅಲ್ಲಪ್ಪ, 10 ಸಲ ನೋಡಿದೀವಿ. ಓಹೋ, ಅಂದ್ರೆ ಸಂಸಾರ ತುಂಬಾ ಓಹೋ ಅಂತ ನಡೀತಾ ಇದೆಯಾ ಇಲ್ಲಿ? ಮುಂದಿನ ಶಾಸ್ತ್ರ ಎಲ್ಲ ಮಾಡಕ್ ಹೊರಟಿದ್ದೀರಾ? ಯಾಕೋ ಸುಶಾಂತ ಹಿಂಗೆಲ್ಲ ಮಾತಾಡ್ತಿದ್ಯಾ ನೀನು? ಅಯ್ಯೋ ಹೋಗಮ್ಮ, ಅದೆಲ್ಲ ಬಿಟ್ಟಾಕಮ್ಮ. ಯಾಕೋ ಏನ್ ಮಾತಾಡ್ತಿದ್ಯಾ ನೀನು? ಈ ಶಾಸ್ತ್ರ ಮಾಡಿದ್ರೇನೆ ಕಣೋ. ಮಾಡ್ಲಿಲ್ಲ ಅಂದ್ರೆ ಎಲ್ಲ ಮಾಡಿ ಸಂಸಾರ ನಡೀತಿರೋ ಚಂದ ನೋಡಿದ್ರಲ್ಲ ನೀವು. ಅದ್ರಲ್ಲಿ ಬೇರೆ ಇದನ್ ಮಾಡ್ತಾರಂತೆ. ನಾಳೆ ನಾವೆಲ್ಲರೂ ಬರ್ತೀವಿ ಅಂತ ಅಮ್ಮ ಸಾದ್ನ ಹೋಗಿ ಮಾತಾಡ್ಕೊಂಡ್ ಬಂದ್ಬಿಟ್ಟಿದಾರಪ್ಪ. ಹಾಗಾದ್ರೆ ಹೋಗಿ. ನನ್ನನ್ನು ಯಾರಾದ್ರೂ ಕೇಳಿದ್ರ? ನೀವೇ ಹೋಗಿ ಮಾತಾಡ್ಕೊಂಡ್ ಬಂದ್ಬಿಡ್ತೀರಾ? ನಾನು ಬರ್ಬೇಕಂತೆ. ನಾನು ಬರಲ್ಲ. ಯಾಕೋ ಏನಾಗಿದೆ ನಿನ್ಗೆ? ಯಾಕೆ ಹೀಗ್ ಮಾತಾಡ್ತಿದ್ಯಾ? ನೀನ್ ಬರ್ಬೇಕಪ್ಪ. ಗಂಡ ಹೆಂಡತಿ ಪಕ್ಕದಲ್ಲಿ ಕೂತ್ಕೋಬೇಕು, ಕಳಸ ಪೂಜೆ ಮಾಡ್ಬೇಕು, ನೀನ್ ಅವಳನೆ ಕುಂಕುಮ ಇಡ್ಬೇಕು, ಅದಾದ್ಮೇಲೆ ತಾಳಿನ ಮತ್ತೆ ಅವಳ ಕುತ್ತಿಗೆಗೆ ಹಾಕ್ಬೇಕು. ಇದೆಲ್ಲ ಶಾಸ್ತ್ರ ಕಣಪ್ಪ. ಅಮ್ಮ, ನನ್ಗೇನು ಬೇಕಾಗಿಲ್ಲ ಅಂತ ಅನಿಸ್ತಿದ್ಯಮ್ಮ. ನನ್ನ ಹತ್ರ ಕೇಳಿದ್ರಲ್ಲ, ನಿಮ್ ಸೊಸೆ ಹತ್ರ ಕೇಳಿದ್ರ? ಓ, ಅದಕ್ಕವರು ಓಕೆ ಅಂದ್ರ? ಅಲ್ಲ ಕಣೋ, ಅವಳನ್ನೇನ್ ಒಪ್ಪಿಗೆ ಕೇಳೋದು? ನೀನ್ ಸರಿಯಾಗಿ ಹೇಳ್ತಾ ಇದ್ಯಪ್ಪ. ಅಲ್ಲ, ಅವಳನ್ನೇನ್ ಕೇಳೋದು? ಅವಳ ಅಣ್ಣ ಅತ್ಗೆ ಇಬ್ರು ಒಪ್ಪಿಗೆ ಕೊಟ್ಟಿದ್ದಾರೆ. ನಿಮ್ ದೊಡ್ಡವ್ರ ಪ್ರಾಬ್ಲಮ್ಮೇ ಇದೆ ಅಮ್ಮ. ನೀವೇ ಕೂತ್ಕೊಳ್ತೀರಾ, ಒಂದ್ ತೀರ್ಮಾನ ಮಾಡ್ತೀರಾ, ಅದನ್ನ ನಾವು ಮಾಡ್ಬೇಕು. ಯಾಕೆ ನಾವು ಅಂದ್ರೆ ನಿಮಗ್ ಬೆಲೆನೇ ಇಲ್ವಾ? ನಮ್ಮನ್ ಒಂದ್ ಮಾತು ಕೇಳ್ಬೇಕು ಅಂತ ನಿಮ್ಗೆ ಅನ್ಸೋದೇ ಇಲ್ವಾ? ಸರಿನಪ್ಪ, ನಿನ್ ನಿರ್ಧಾರ ಏನು ಅಂತ ನೀನು ಹೇಳು. ಅವ್ರ ಅಣ್ಣ ಅತ್ತಿಗೆ ಫೋನ್ ಮಾಡಿ ಅವಳೇನ್ ನಿರ್ಧಾರ ಮಾಡಿದಾಳೆ ಅಂತ ನಾವು ಕೇಳ್ತೀವಿ. ಸರಿ, ಒಂದ್ ಕೆಲ್ಸ ಮಾಡಿ, ಅರ್ಚನೆಗೆ ಫೋನ್ ಮಾಡಿ. ಅವಳಿಗೆ ಅಲ್ಲಿ ನಡಿಬೇಕಾಗಿರೋ ಫಂಕ್ಷನ್ ಬಗ್ಗೆ ಹೇಳಿ, ಮೊದ್ಲು ಅವಳು ಓಕೆ ಅಂತಾಳ ಅಂತ ತಿಳ್ಕೊಂಡು ನನಗೆ ಹೇಳಿ, ನಾನು ಆಮೇಲೆ ಮಾತಾಡ್ತೀನಿ. ಏನು ಇದು ಸುಶಾಂತ? ಯಾಕೋ ಹೀಗ್ ಮಾಡ್ತಿದ್ಯಾ ನೀನು? ಅಮ್ಮ, ನಾನು ಏನ್ ಮಾಡ್ತಿದ್ದೀನಮ್ಮ? ಅರ್ಚನಾ ಓಕೆ ಅನ್ನೋದನ್ನ ನಾನು ಕಿವಿಯಾರ ಕೇಳಿಸ್ಕೋಬೇಕು. ಹಾಗಿದ್ರೆ ಮಾತ್ರ ನಾಳೆ ಬರ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಹೌದಾ? ಆಯ್ತಿರಪ್ಪ. ಸುಶಾಂತ. ಇರು 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 ಅದನ್ನು ಮಾಡ್ಬೋಣ. ಇರು, ಸ್ಪೀಕರ್ ಎಲ್ಲ ಹಾಕಿ. ಹಾ. ಭಾವ ಯಾಕೆ ಕಾಲ್ ಮಾಡ್ತಿದ್ದಾರೆ? ಹಲೋ ಭಾವ, ಹೇಳಿ ಭಾವ. ಅಮ್ಮ, ಅರ್ಚನಾ ಒಂದ್ ನಿಮಿಷ ಅಮ್ಮ, ಅಮ್ಮ ಮಾತಾಡ್ತಾರೆ. ಹಾ ಸರಿ, ಕೊಡಿ. ಅಮ್ಮ ತೋಳಿ. ಅರ್ಚನಾ, ಏನಮ್ಮ ನಿಮ್ಮಿಬ್ರು ಮಧ್ಯೆ ಏನ್ ನಡೀತಾ ಇದೆ ಕಂದ? ಅವನೊಂದ್ ತೀರಾ ನೀನೊಂದ್ ತೀರಾ ಅಂತ ಇದಿರೇನಮ್ಮ? ಈಗೇನಾಯ್ತತ್ತೆ? ನಾಳೆ ಶುಭ ಕಾರ್ಯಕ್ಕೆ ಬಾಪ ಅಂತ ಸುಶಾಂತನ ಕರೆದ್ರೆ ನೀನೇನೋ ಓಕೆ ಅಂದ್ರೆ ಮಾತ್ರ ಅವನ್ ಬರ್ತಾನಂತಮ್ಮ.
ಅತ್ತೆ ಇದೆಲ್ಲ ಅತಿ ಆಯ್ತು ಅಂತ ಅನಿಸ್ತಿಲ್ವಾ ನಿಮಗೆ? ಇದು ದೊಡ್ಡೋರು ಎಲ್ಲರೂ ಸೇರಿ ತಗೊಂಡಿರೋ ನಿರ್ಧಾರ ಅಲ್ವಾ? ಇದರಲ್ಲಿ ನನ್ನ ಅಭಿಪ್ರಾಯ ತಿಳ್ಕೋಬೇಕು ಅನ್ನೋದು ಎಷ್ಟು ಮಟ್ಟಕ್ಕೆ ಸರಿ ಹೇಳಿ?